ಬರೋಣ. ಇಲ್ಲಿ ಎಷ್ಟೋ ಜನ ಕೇಳಿದ ತಕ್ಷಣ ಏನು ಮಾಡಲ್ಲ. ಏನ್ ಕೆಲಸ ಮಾಡ್ತೀರಿ? ಏನೂ ಇಲ್ಲ, ಮನೇಲಿ ಇರ್ತಾನೆ. ಹಾಗಾಗಿ ಮನೇಲಿರೋರು ಬೆಲೆ ಇಲ್ವಾ? ಮನೇಲಿರೋರು ಲೆಕ್ಕಕ್ಕೆ ಬಾರದಷ್ಟು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅವರ ಕೆಲಸವನ್ನ ಲೆಕ್ಕ ಹಾಕೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಮನೆಗೆ ಗಂಡ ದುಡ್ಕೊಂಬಂದು ಹಾಕೋದಿರ್ಬೋದು, ಬಟ್ ಮನೆಯನ್ನ ಜವಾಬ್ದಾರಿಯಿಂದ ನಿಭಾಯಿಸೋದು ಯಾರು? ಹೆಣ್ಮಕ್ಳು. ಮನೆಗೆ ಏನು ಬೇಕು ಏನು ಬೇಡ, ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತಾನೆ. ಒಬ್ಬ ಆಫೀಸಿಗೆ ಹೋಗಿದ್ದ ವ್ಯಕ್ತಿ, ಆಫೀಸಲ್ಲಿ ತುಂಬಾ ಟೆನ್ಷನ್ ಶುರು ಆಯ್ತು. ಬಾಸ್ ಏನೋ ಬೈದ್ರು ಕೆಲಸ ನೆಟ್ಟಿಗೆ ಮಾಡಿಲ್ಲ ಅಂತ. ಫುಲ್ ಸ್ಟ್ರೆಸ್ ಅಲ್ಲಿ ಬರ್ತಾ ಇದ್ದ. ಕಾರಲ್ಲಿ ಬರ್ತಾ ಇದ್ದ, ಸ್ಟೇರಿಂಗ್ ಹಿಡ್ಕೊಂಡ. ಸ್ಟ್ರೆಸ್ ಅಲ್ಲಿ ಬರುವಾಗ ಏನಾಗುತ್ತೆ, ಕಾರ್ ಸ್ಟೇರಿಂಗ್ ಶೇಕ್ ಆಗ್ತಾ ಇರತ್ತೆ. ರಾಂಗ್ ರೂಟ್ ಅಲ್ಲಿ ಹೊಡ್ದ. ಅಲ್ಲಿ ಯಾರೋ ಪೊಲೀಸ್ ಇದ್ದವನ್ ಏನ್ ಮಾಡ್ದ, ಫೈನ್ ಹಾಕ್ದ. ಇದೇ ಗೋಳಾಯ್ತು ಅಂತ ಹೇಳಿ ಮನೆಗ್ ಬಂದ. ಮನೆಗ್ ಬಂದ್ ಬರ್ತಾನೆ, ಗೇಟ್ ಪೂರ್ತಿ ತೆಗ್ದಿರತ್ತೆ. ಯಾವ್ದೋ ಮಕ್ಳು ಬಂದಿರ್ತಾರೆ, ಹರಟೆ ಹೊಡಿತಿರ್ತಾರೆ, ಮುಖಕ್ಕೆ ಮಣ್ಣನ್ನ ಹಚ್ಕೊಂಡಿರ್ತಾರೆ. ಇನ್ನೂ ಸಿಟ್ಟು ಜಾಸ್ತಿ ಆಯ್ತು. ಎಲ್ಲಿದ್ದಾಳೆ ನನ್ನ ಹೆಂಡತಿ? ಏನ್ ಮಾಡ್ತಾ ಇದ್ದಾಳೆ? ಹಿಂಗ್ ಗೇಟ್ ತಕೊಂಡಿದಾಳಲ್ಲ ಅಂತ ಒಳಗೋಗ್ ನೋಡ್ತಾನೆ. ಬೆಳಗ್ಗೆ ತಿಂದಿರೋ ಆ ಡೈನಿಂಗ್ ಟೇಬಲ್ ನೊಣಗಳು ಗೊಯ್ ಅಂತಿದ್ವು. ನೊಣಗಳು ಗೊಯ್ ಅಂತಿದ್ದನ್ನ ನೋಡಿ ಮತ್ತೆ ಸಿಟ್ಟು ಬಂತು. ನಾನು ಆಫೀಸಿಗೆ ಹೋದೆ, ಅಲ್ಲಿ ಯಾರಿಗೋ ಫೈನ್ ಕಟ್ಟಿದೆ, ಇಲ್ಲಿ ನೋಡಿದ್ರೆ ಗೇಟ್ ತೆಗ್ದಿದೆ, ಇಲ್ಲಿ ನೋಡಿದ್ರೆ ಊಟ ತಟ್ಟಿ ಬಿದ್ದಿದೆ, ಜುಯಿ ಅಂತಿದೆ ಅಲ್ಲ, ಏನ್ ಮಾಡ್ತಾಳೆ, ಎಲ್ಲಿದ್ಯಾ ಅಂತ ಕೂಗ್ತಾ ಇದ್ದ. ಹಾಗೆ ಮುಂದಕ್ಕೆ ಹೋಗ್ತಾನೆ, ಫ್ರಿಡ್ಜ್ ಓಪನ್ ಆಗಿರತ್ತೆ. ಫ್ರಿಡ್ಜ್ ಓಪನ್, ಅಯ್ಯೋ ಬೆಳಗ್ಗಿಂದ ಎಷ್ಟು ಕರೆಂಟ್ ಹೋಯ್ತಾ ಏನೋ, ನಾನೇ ಕರೆಂಟ್ ಬಿಲ್ ಕಟ್ಬೇಕು, ಎಲ್ಲೋದ್ಲಿ ಇವಳು ಅಂತ ಮತ್ತೆ ಸಿಟ್ಟಿಗೆದ. ಅದರಿಂದ ಮತ್ತೆ ಮುಂದಕ್ಕೆ ಹೋದ. ಬಾತ್ರೂಮ್ ಅಲ್ಲಿ ಟ್ಯಾಪ್ ಓಪನ್ ಆಗಿತ್ತು, ನೀರ್ ಚೆಲ್ತಾನೆ ಇತ್ತು. ಮತ್ತೆ ಸಿಟ್ಟು ಬಂತು. ಗೊತ್ತಲ್ಲ ಏನೇನ್ ಬೈತಾರೆ ಅಂತ? ಎಲ್ಲರಿಗೂ ಗೊತ್ತಿದೆ, ಅದನ್ನ ನಾನ್ ಸಪ್ರೇಟ್ ಆಗಿ ಹೇಳೋದ್ ಬೇಡ. ಬೈಕೋತ ಹುಡ್ಕೋತ ಹೋದ. ಅವಳು ಅಟ್ಟದ ಮೇಲೆ ಯಾವ್ದೋ ಒಂದು ಕೋಣೆಯಲ್ಲಿ ಆರಾಮಾಗಿ ಕುತ್ಕೊಂಡು ಬುಕ್ಕನ್ನ ಓದ್ತಾ ಇದ್ಲು. ನೋಡಿ ಸಿಟ್ಟು ಬಂತು. ಏನ್ ಮಾಡ್ತಾ ಇದೀಯ ನೀನು? ಅಲ್ಲಿ ಗೇಟ್ ತೆಗ್ದಿದೆ, ನಲ್ಲಿ ಆನ್ ಆಗಿದೆ, ಈ ಕಡೆ ಫ್ರಿಡ್ಜ್ ಓಪನ್ ಆಗಿದೆ, ಅಲ್ಲಿ ನೊಣ ಜೈ ಅಂತಿದೆ, ನೀನೇನ್ ಮಾಡ್ತಿದೀಯ? ಆರಾಮಾಗಿ ಕಾಲ್ ಚಾಚ್ಕೊಂಡು ಬುಕ್ ಓದ್ತಾ ಇದೀಯಾ ಅಂತ. ಆವಾಗ ಅವಳು ಇಷ್ಟು ಸಮಾಧಾನವಾಗಿ ಹೇಳ್ತಾಳೆ, ಪ್ರತಿದಿನ ನೀವ್ ಬಂದ್ ಏನೇ ಅಂತಿದ್ರಿ, ಏನ್ ಮಾಡ್ತೀಯಾ? ಮನೇಲಿ ಕೂತು ಏನ್ ಮಾಡ್ತೀಯಾ? ಹೌದಲ್ಲ, ಇವತ್ತು ಗೊತ್ತಾಗಿದೆಯಾ ನಾನು ಏನ್ ಮಾಡ್ತೇನೆ ಅಂತ? ಗೇಟಿಂದ ಹಿಡಿದು, ಮನೆಯ ಶುದ್ಧೀಕರಣದಿಂದ ಹಿಡಿದು, ಮಕ್ಕಳನ್ನ ಶಾಲೆ ಕಳ್ಸೋದ್ರಿಂದ ಹಿಡಿದು, ಗಂಡ ಆಫೀಸಿಂದ ಬಂದು ಅವನ ಟಯರ್ಡ್, ಆಮೇಲೆ ಏನು ಇರುತ್ತಲ್ಲ ಅದು ನಕಾರಾತ್ಮಕ ಭಾವನೆಗಳು, ಅದೆಲ್ಲ ಹಾಕೋದು ಯಾರ ಮೇಲೆ? ಹೆಂಡತಿ ಮೇಲೆ. ಅಷ್ಟೆಲ್ಲಾ ಬೈದ್ರು ಬೇರೆ ಸಟ್ಕೊಂಡು ತವ್ರ ಮನೆ ಹೋಗ್ಬಿಟ್ರೆ ಪಾಪ ಕಷ್ಟ. ಫ್ಯಾಮಿಲಿ ಬೆಳೆಯೋದು ಯಾರಿಗೆ? ಅವ್ರದೇ ಅಲ್ಲ. ಅಷ್ಟೆಲ್ಲ ಅರ್ತ್ಕೊಂಡು